ಸಭಾ ಸಮಾರಂಭದ ಕಡೆಗೆ ನಿಮ್ಮನ್ನು ಒಯ್ತಾ ಇದ್ದೇವೆ ಬಂಧುಗಳೇ. ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಈ ಮಹಾನ್ ಸ್ವಯಂ ಸೇವಾ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆಯ ಒಂದು ಮಹತ್ವದ ಕ್ಷಣಗಳಲ್ಲಿ ನಾವೆಲ್ಲ ಹೀಗೆ ಈ ಶುಕ್ರವಾರದ ಇಳಿ ಸಂಜೆಯಲ್ಲಿ ಒಟ್ಟು ಸೇರಿದ್ದೇವೆ ಬಂಧುಗಳೇ. ಮೊದಲಾಗಿ ಒಂದು ಪ್ರೀತಿಯ ಚಪ್ಪಾಳೆಯ ಜೊತೆಗೆ ಈ ವೇದಿಕೆಯನ್ನು ಆರಂಭ ಮಾಡುವ ಬಂಧುಗಳೇ. ವೇದಿಕೆ ಸಂಪನ್ನಗೊಂಡಿದೆ. 25 ವರ್ಷಗಳ ಹಿಂದೆ ಕಂಡಂತಹ ಒಂದು ಸಮಾಜಮುಖಿ ಕನಸು, ಒಂದು ಸಾಂಸ್ಥಿಕ ಕನಸು, ಒಂದು ಸಾಮುದಾಯಿಕ ಕನಸು ನೆರವೇರಿ ಸಾಂಗೋಪವಾಗಿ ನಡೆದು 25ರ ಬಿಸಿ ಬಿಸಿ ಯುವ ತಾರುಣ್ಯದಲ್ಲಿ ಕಂಗೊಳಿಸ್ತಾ ಇದೆ. ಅದೊಂದು ದಿನ. ಇವತ್ತಿನ ಹಾಗೆಯೇ ಟೀಚರ್ಸ್ ಡೇ, ಶಿಕ್ಷಕರ ದಿನಾಚರಣೆ. ಒಬ್ಬ ವ್ಯಕ್ತಿ ಕಂಡಂತಹ ಒಂದು ಅಮೋಘವಾದ ಕನಸು ಮೊದಲ ಮೊಳಕೆಯನ್ನು ಕಂಡಿತು. ಸನ್ಮಾನ್ಯ ಶ್ರೀ ಜಯಕೃಷ್ಣ ಶೆಟ್ಟಿಯವರು ಕಂಡಂತಹ ಒಂದು ಸಾಂಸ್ಥಿಕ ಕನಸು ದಕ್ಷಿಣೋತ್ತರ ಕನ್ನಡ ಜಿಲ್ಲೆ, ವಿಶೇಷವಾಗಿ ಕಾಸರಗೋಡು ಸೇರಿ ಉಡುಪಿ ಮತ್ತು ಮಂಗಳೂರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಒಂದು ಇಂಗಿತವನ್ನು ಜತೆಗಿಟ್ಟುಕೊಂಡು, ಮುಂಬಯಿಯನ್ನು ಕೇಂದ್ರವಾಗಿಟ್ಟುಕೊಂಡು ಅಲ್ಲಿನ ಔದ್ಯಮಿಕ, ಪಾರಿಸಾರಿಕ, ಸಾಮುದಾಯಿಕ, ಜನಪದ, ಸಾಂಸ್ಕೃತಿಕ ಹೀಗೆ ಒಟ್ಟಂದದ ಒಂದು ಅಭಿವೃದ್ಧಿಯ ಹಿನ್ನೆಲೆಯನ್ನು ಜತೆಗಿಟ್ಟುಕೊಂಡು ಆರಂಭಗೊಂಡಿತು ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಂಸ್ಥೆ. ಯೋಗಾನುಯೋಗ ಅಂತ ಹೇಳಬೇಕು. ಇವತ್ತು ಶಿಕ್ಷಕರ ದಿನಾಚರಣೆ ಅಷ್ಟೇ ಅಲ್ಲ, ಇಡೀ ದೇಶ ಆಚರಿಸ್ತಕ್ಕಂತಹ ಓಣಂ, ಅದಷ್ಟೇ ಅಲ್ಲ, ಇಡೀ ಪ್ರಪಂಚವೇ ಗೌರವಿಸ್ತಕ್ಕಂಥ ಆಚರಿಸ್ತಕ್ಕಂತಹ ಪ್ರವಾದಿ ಮೊಹಮ್ಮದರ ಜನ್ಮದ ದಿನಾಂಕ ಈದ್ ಉಲ್ ಫಿತರ್. ಈ ಮೂರು ಅಪೂರ್ವ ಕ್ಷಣಗಳು, ಅಪೂರ್ವ ದೃಷ್ಟಾಂತಗಳು, ಅಪೂರ್ವ ಆಚರಣೆಗಳು ಜೊತೆ ಸೇರಿ ಒಂದು ರೀತಿಯ ಮುಪ್ಪುರಿ ಸಾನ್ನಿಧ್ಯದಿಂದ ಕಂಗೊಳಿಸ್ತಕ್ಕಂಥ ಈ ಗಳಿಗೆಗೆ ನಾವು ಸಂಸ್ಥಾಪನಾ ದಿನವನ್ನು ಹಮ್ಮಿಕೊಂಡಿದ್ದೇವೆ. ಶಿಕ್ಷಕರ ದಿನದ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಅರಿವು ಮತ್ತು ಗುರುವು ಜೊತೆಗಿರಬೇಕಾದ್ದು ಸದಾ. ಜೊತೆಗೆ ಓಣಂ ಅಂತಂದರೆ ಮತ್ತೊಂದು ರೀತಿ ನಮಗೆ ಇಡೀ ಭಾರತದ ಒಂದು ಸನಾತನತೆಯನ್ನು, ಒಂದು ರೀತಿಯ ಧಾರ್ಮಿಕತೆಯನ್ನು, ಒಂದು ರೀತಿಯ ಜ್ಞಾನ ಶಿಕ್ಷಣವನ್ನು ಬೆಳಗುವಂತಹ ಒಂದು ಕ್ಷಣ. ವಿಶೇಷವಾಗಿ ಬಲಿ ರಾಜನಾಗಿ ಸುರಲೋಕವನ್ನು ಮೆರೀತಿದ್ದವ, ಆ ಅಸುರತ್ವವನ್ನು ಕಳೆದು ಬಲಿ ಹೋಗಿ ಮಹಾಬಲಿಯಾಗಿ ವಾಮನನ ತ್ರಿವಿಕ್ರಮ ಪಾದಕ್ಕೆ ಮಣಿದು ಪಾತಾಳ ಸೇರಿ ಆ ನಂತರ ಮತ್ತೆ ತನ್ನ ಊರನ್ನು ಕಾಣಬೇಕು ಅಂತ ದೃಷ್ಟಾಂತವನ್ನು, ಇಚ್ಛೆಯನ್ನು ಪ್ರಕಟಿಸಿದಾಗ ವಾಮನನ ಮುಖದಿಂದ ಬಂದಂತಹ ಆಶೀರ್ವಾದ ರೂಪದ ಮಾತು, ನೀನು ವರ್ಷಕ್ಕೊಮ್ಮೆ ನಿನ್ನೂರಿಗೆ ಮರಳಿ ಬಾ ಅಂತ. ಹಾಗೆ ಇವತ್ತು ಬಲಿ ಮಹಾಬಲಿಯಾಗಿ ಈ ನೆಲವನ್ನು ಸ್ಪರ್ಶಿಸ್ತಕ್ಕಂಥ, ದರ್ಶಿಸ್ತಕ್ಕಂಥ ದಿನ. ಅರಿವು ಮತ್ತು ಗುರುವು ಜೊತೆಗಿರತಕ್ಕಂತಹ ದಿನ ಶಿಕ್ಷಕರ ದಿನ. ಪ್ರವಾದಿ ಮೊಹಮ್ಮದರ ಜನ್ಮದ ದಿನ ಈದ್ ಉಲ್ ಫಿತರ್. ಬಹಳ ಸಂತೋಷ ಆಗ್ತದೆ. ಯಾಕಂತಂದರೆ ಈ ವೇದಿಕೆಯನ್ನು ಉದ್ಘಾಟನೆ ಮಾಡಲಿಕ್ಕೆ, ಇಲ್ಲಿಯ ದೀಪವನ್ನು ಬೆಳಗಲಿಕ್ಕೆ ಇಂಥ ಈದ್ ಉಲ್ ಫಿತರ್ನ ಅತ್ಯಂತ ಸಂಭ್ರಮದ ಒಂದು ರೀತಿಯ ಧಾರ್ಮಿಕ ಅನುಭೂತಿಯ ಕ್ಷಣಗಳಲ್ಲಿ ಸನ್ಮಾನ್ಯ ಯು ಟಿ ಖಾದರ್ ಅವರು ಮಂಗಳೂರಿಂದ, ಕರ್ನಾಟಕದಿಂದ ನಮ್ಮನ್ನು ಸೇರಿಕೊಂಡಿದ್ದಾರೆ. ಬಹಳ ಒಂದು ಸಂತೋಷದ ಕ್ಷಣ. ಅವರಲ್ಲಿ ಇರಬೇಕಿತ್ತು, ಅವರ ಊರಲ್ಲಿ. ಆದರೆ ಉಳ್ಳಾಲದ ದರ್ಗದ ಸಾನ್ನಿಧ್ಯವನ್ನು ಅವರು ಇಲ್ಲಿ ಬೆಳಗ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಜಗದ್ಗುರು ಮಹಾಸ್ವಾಮೀಜಿಗಳು ಮೂಡಬಿದಿರೆಯ ದಿಗಂಬರ ಜೈನ ಮಠದ ಮುಖ್ಯಸ್ಥರು. ಭಟ್ಟಾರಕ ಅಂದರೆಯೇ ಒಂದು ರೀತಿಯ ತಾತ್ವಿಕ ಪಂಥ ಅಂತ ನಮ್ಮೆಲ್ಲರ ಅಂಬೋಣ. ಇಡೀ ಜೈನ ಮತದ ತಾತ್ವಿಕತೆಯನ್ನು, ಅಲ್ಲಿರ್ತಕ್ಕಂಥ ಸಾರ ಸರ್ವಸ್ವವನ್ನು ಒಳಗೊಳಿಸ್ತಕ್ಕಂತಹ ತಾಂತ್ರಿಕತೆ, ಮಾಂತ್ರಿಕತೆ, ಜೊತೆಗೆ ತತ್ವವೇತ್ತತೆ ಎಲ್ಲವನ್ನ ಜೊತೆಗಿಟ್ಟುಕೊಂಡಂಥ ಒಬ್ಬ ಅಪೂರ್ವ ಈ ಕಾಲದ ವಿದ್ವಾಂಸ ಸನ್ಮಾನ್ಯ ಜಗದ್ಗುರು ಡಾಕ್ಟರ್ ಚಾರುಕೀರ್ತಿ ಭಟ್ಟಾಚಾರ್ಯವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಇನ್ನೊಬ್ಬರು ಅತಿಥಿಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಕನ್ಯಾನ ಕುಳೂರು ಸದಾಶಿವ ಶೆಟ್ಟರು, ಕುಳೂರು ಕನ್ಯಾನ ಸದಾಶಿವ ಶೆಟ್ಟರು. ಡಾಕ್ಟರೇಟ್ ಪದವಿ ಇತ್ತಿಗೆ ದೊರೆತದ್ದು. ಆದರೆ ಮಹಾದಾನಿ ಅನ್ನುವಂಥ ಪದವಿ ಅವರಿಗೆ ಯಾವತ್ತೂ ಪ್ರಾಪ್ತಿಯಾಗಿಬಿಟ್ಟಿದೆ. ಹೇರಂಬ ಇಂಡಸ್ಟ್ರೀಸ್ನ CMD ಆಗಿ, ಅದಕ್ಕಿಂತಲೂ ಹೆಚ್ಚಾಗಿ ಇಡೀ ಕಾಸರಗೋಡು ಜಿಲ್ಲೆಯನ್ನು, ಇಡೀ ಕೇರಳವನ್ನು, ಜೊತೆಗೆ ನಮ್ಮ ಈ ಮುಂಬಯಿಯನ್ನು
ಒಟ್ಟು ತನ್ನ ದಾನಗುಣದಿಂದ ಧರ್ಮಬುದ್ಧಿಯಿಂದ ಸ್ಪರ್ಶಿಸಿದ ದರ್ಶಿಸಿದ ಮಹಾನುಭಾವ ಇವತ್ತಿನ ಈ ವೇದಿಕೆಯ ಮುಖ್ಯ ಅತಿಥಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಜೊತೆಗೆ ನಮ್ಮ ಸಂಸ್ಥಾಪಕರು ಸನ್ಮಾನ್ಯ ಜಯಕೃಷ್ಣ ಎ ಶೆಟ್ಟಿ ತೋನ್ಸೆ ಇವರು, ತೋನ್ಸೆಯವರಾದಂತಹ ಸನ್ಮಾನ್ಯ ನಿತ್ಯಾನಂದ ಡಿ ಕೋಟ್ಯಾನ್ ಅವರು ನಮ್ಮ ಅಧ್ಯಕ್ಷರು, ಜೊತೆಗೆ ಈ ಸಮಿತಿಯ ಸಮಸ್ತ ಪದಾಧಿಕಾರಿಗಳು, ವಿಶೇಷವಾಗಿ ಊರಿನಿಂದ ಬಂದಂತಹ ರಾಜ್ಯ ಸಂಯೋಜಕ ಜಗದೀಶ್ ಅಧಿಕಾರಿಯವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಸನ್ಮಾನ್ಯ ಹರೀಶ್ ಕುಮಾರ್ ಶೆಟ್ಟಿಯವರು ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಹೌದು, ಜೊತೆಗೆ ಸನ್ಮಾನ್ಯ ಶ್ರೀಯುತ ಸುರೇಂದ್ರ ಸಾಲಿಯನ್ ಅವರು ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿಗಳು, ಜೊತೆಗೆ ಕೋಶಾಧಿಕಾರಿಗಳು ನಮ್ಮ ಸನ್ಮಾನ್ಯ ಸದಾನಂದ ಆಚಾರ್ಯವರು, ಎಲ್ಲರನ್ನ ನಿಮ್ಮೊಟ್ಟಿಗೆ ಇಟ್ಕೊಂಡು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಒಂದು ಜಾಜ್ವಲ್ಯಮಾನ್ಯವಾದಂತಹ ಪ್ರಭೆಯನ್ನು ಬೀರತಕ್ಕಂತಹ ದೀಪವನ್ನು ಬೆಳಗಬೇಕು, ಆ ಮೂಲಕ ಇದಕ್ಕೆ ಓ ನಾಮವನ್ನು ಶ್ರೀನಾಮವನ್ನು ಕೊಡಬೇಕು ಅಂತ ಹೇಳಿ ನಾನು ಸನ್ಮಾನ್ಯ ಯು ಟಿ ಖಾದರ್ ವರದರ ವಿನಂತಿ ಮಾಡ್ತಾ, ಜೊತೆಗೆ ಸ್ವಾಮಿಗಳ ಸಾನ್ನಿಧ್ಯವನ್ನು ಬಯಸ್ತಾ, ಸನ್ಮಾನ್ಯ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರ ಅಮೃತ ಹಸ್ತವನ್ನು ಜೊತೆಗಿಟ್ಟುಕೊಂಡು ಈ ಮೂವರು ಅತಿಥಿಗಳ ಜೊತೆಗೆ ವೇದಿಕೆಯ ಸಮಸ್ತ ಗಣ್ಯರು ಜೊತೆಯಾಗಿ ದೀಪವನ್ನು ಬೆಳಗ್ತಾ ಇದ್ದಾರೆ. ಸಕಲ ಸನ್ಮಂಗಳಗಳ ಜೊತೆಗೆ ಪ್ರಾರ್ಥನೆಯನ್ನು ನೆರವೇರಿಸಬೇಕು ಅಂತ ಹೇಳಿಕೊಂಡು ನಾನು ಸನ್ಮಾನ್ಯ ಶ್ರೀಯುತ ಪದ್ಮನಾಭ ಸಸೀತುಲು ಅವರನ್ನು ವಿನಂತಿ ಮಾಡ್ತಾ ಇದ್ದೇನೆ. ಹಲೋ. ಈ ದೀಪ ಬೆಳಗುವ ಹೊತ್ತು ಹಲೋ ಜಯ ಶ್ರೀ ಕೃಷ್ಣ ಪರಿಸರ ಸಮಿತಿಯ ಸಮಸ್ತ ಹಾಲಿ ಪದಾಧಿಕಾರಿಗಳು ದಯವಿಟ್ಟು ಈ ದೀಪದ ಮುಂಭಾಗದಲ್ಲಿ ಬಂದು ಸೇರಿಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಪದಾಧಿಕಾರಿಗಳು, ಎಲ್ಲ ಉಪಾಧ್ಯಕ್ಷರು. ವಕ್ರತುಂಡ ಏಕದಂತ ಕೃಷ್ಣ ಪಿಂಗಾಕ್ಷ ಗಜವಕ್ರ ಲಂಬೋದರ ವಿಕಟ ವಿಘ್ನರಾಜ ಧೂಮ್ರವರ್ಣ ಬಾಲಚಂದ್ರ ವಿನಾಯಕ ಗಣಪತಿ ವಂದೇ ಗಜಾನನ. ಓಂ ಶ್ರೀ ಗುರುಚರಣಂ ಗುರು ಶರಣಂ ತಸ್ಮೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ದಯಾರೂಪೇಣ ಶಕ್ತಿರೂಪೇಣ ನಮಸ್ತಸ್ಯೈ 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 ನಮೋ ನಮಃ. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕೃಷ್ಣಂ ಶರಣಂ ಶರಣಂ ಶರಣಂ. ಓ ಧನ್ಯವಾದ. ಬೆಳಕು ಅಂದರೆ ಭಕ್ತಿ, ಬೆಳಕು ಅಂದರೆ ಪ್ರೀತಿ, ಬೆಳಕು ಅಂದರೆ ನೀತಿ, ಬೆಳಕು ಅಂದರೆ ರೀತಿ. ಬೆಳಕಿನ ಪ್ರಭೆಯ ಜೊತೆಗೆ ನಮ್ಮ ಬದುಕನ್ನು ಜೊತೆಗಿಟ್ಕೊಂಡು ಬದುಕಿನ ಕತ್ತಲೆಯ ಕೊಳೆಯನ್ನು ಕಳೆದು ಹೊಸ ನೆಲೆಯನ್ನು, ಹೊಸ ಬೆಲೆಯನ್ನು ನಾವು ರೂಢಿಸಿಕೊಂಡು ನಡೀತಕ್ಕಂತಹ ಈ ಕ್ಷಣಕ್ಕೆ ಮತ್ತೊಮ್ಮೆ ವಂದಿಸ್ತಾ, ಈ ವೇದಿಕೆಯ ಸ್ವಾಗತವನ್ನು ಔಪಚಾರಿಕವಾಗಿ ನಡೆಸಿಕೊಡ್ಬೇಕು ಅಂತ ನಾನು ಸನ್ಮಾನ್ಯ ನಮ್ಮ ಹಿರಿಯ ಉಪಾಧ್ಯಕ್ಷರು ಶ್ರೀಯುತ IR ಶೆಟ್ಟಿಯವರನ್ನ ವಿನಂತಿ ಮಾಡ್ತಾ ಇದ್ದೇನೆ. ಬನ್ನಿ ಸರ್.